ಮೊಹರಂ ಹಬ್ಬ ಆಚರಣೆ. ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಕೇರ ಗ್ರಾಮದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಹುಸೇನಪ್ಪ ಮಾದಿಗ ಎಳನೀರು ಎಂಬುವರು ತಮ್ಮ ಮನೆಯ ದುರ್ಗಾದೇವಿ ದೇವಸ್ಥಾನದಿಂದ ದೇವರುಗಳನ್ನು ಸ್ಥಾಪಿಸಲಾದ ಕುಣಿ ತೆಗೆದ ಅಗ್ನಿಕುಂಡದವರಿಗೆ ತನ್ನ ಮೊಣಕಾಲುಗಳಿಂದ ದೇವರಿಗೆ ಹೂವು, ಹಣ್ಣು, ಹಾರ, ಲೋಬಾನ, ಸಮವಸ್ತ್ರಗಳನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು 1 ಕಿಲೋಮೀಟರ್ ವರೆಗೂ ತನ್ನ ಮೊಣಕಾಲುಗಳಿಂದ ಪಾದಯಾತ್ರೆ ಮುಖಾಂತರ ಹರಕೆಯನ್ನ ದೇವರಿಗೆ ಸಮರ್ಪಿಸಿದರು. ಇವರ ಹರಕೆಯನ್ನ ಕಂಡು ಅಲ್ಲಿ ನಡೆದ ಭಕ್ತಾದಿಗಳು ಪೀರಲು ದೇವರ ಬಗ್ಗೆ ಮತ್ತಷ್ಟು ಭಕ್ತಿಭಾವ ಮೂಡಿಸುವಲ್ಲಿ ಸಫಲತೆಗೊಂಡಿತು. ಈ ಸಂದರ್ಭದಲ್ಲಿ ಆನಂದ್ ಕಲಂದರ್, ರಮೇಶ್, ಮೆಹಬೂಬ್ ಸಾಬ್, ಮೃತ್ಯುಂಜಯ ಸಾಬ್, ವೆಂಕಣ್ಣ, ವಿನೋದ್, ಜಿರಾಳ, ಬಸವರಾಜ್, ಜಂತಕಲ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲಾ ಹೊಸಕೇರ ಅಲ್ಲಿ ಮೂರನೇ ಹಬ್ಬ ಮೊಹರಂ ಹಬ್ಬ ಜಾತ್ರೆ 3 ವರ್ಷದಿಂದ ನಾನು ಮಂಡ್ಯ ಮೇಲೆ ನಡೀತೀನಿ ಅಂತ ಹೇಳಿ ಅರಿಕೆ ಹೊಟ್ಕೊಂಡಿದ್ದೀನಿ. 3 ವರ್ಷ ಮುಗೀತು, ನಮ್ದು ಒಳ್ಳೆಯದನ್ನು ಆಗಿದೆ. ಅದ್ರಗೋಸ್ಕರ ನಾವು ಅರಿಕೆ ತೀರಿದಕ್ಕೋಸ್ಕರ ಈ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೇವೆ. ಪ್ರತಿ ವರ್ಷ ಕೂಡ ಒಬ್ಬರಿಗೊಬ್ಬರು ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದರೆ ಜನ ಇಂಪ್ರೂವ್ ಆಗ್ತಾ ಇದ್ದಾರೆ. ಈ ವರ್ಷ ಮೊನ್ನೆ ದಿನ 7ನೇ ಸೌರಿ ನಡೆದಿದ್ದು, ನಿನ್ನೆ ಇವತ್ತು ಬೆಳಗ್ಗೆ 8ನೇ ಸೌರಿ ನಡೆದಿದೆ. ನಾಳೆ ಇವತ್ತೇ ಕತ್ತರಾತ್ರಿ, ನಾಳೆ ಬೆಳಗ್ಗೆ 6 ದೇವರುಗಳು ಎದ್ದು ನಾಡಿದ್ದು ದಪ್ಪನ ಆಗುತ್ತವೆ. ನಾಳೆ ದಪ್ಪನ ಆಗುತ್ತವೆ. ಇದರಿಂದ ಊರಿನ ಗುರಿಯರು, ಸುತ್ತಮುತ್ತಲಿನ ಗ್ರಾಮರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜಿಲ್ಲೆ ಗಂಗಾವತಿ ತಾಲೂಕು ಹೊಸಕೇರೆ ಗ್ರಾಮದಲ್ಲಿ ಪ್ರತಿ ವರ್ಷ ಏನು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಅದೇ ಥರ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಂದರೆ ತುಂಬ ಭಕ್ತಾದಿಗಳು ಏನು ದೀರ್ಘ ನಮಸ್ಕಾರ ಅಂತ ಹಾಕೋದು, ಆಮೇಲೆ ಅಂಬಿದಲ್ಲಿ ಏನು ನಮಸ್ಕಾರ ಮಾಡೋದು ದೇವರುಗಳಿಗೆ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲ ಭಕ್ತಾದಿಗಳು ಸಕ್ಕರೆ ಹೊರ್ಸ್ಕೊಂಡು ಹೋಗೋದು, ಆಮೇಲೆ ಹಾಲು ಹೊರ್ಸ್ಕೊಂಡು ಹೋಗೋದು, ಈ ಥರದ ನಮ್ಮ ಸಂಪ್ರದಾಯ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಹೊಸಕೇರೆ ಗ್ರಾಮದಲ್ಲಿ ಒಂದು 9 ದೇವರುಗಳೇನು ಕುಂದಿರ್ಸಿದ್ವಿ. ಅದು ಇವತ್ತು ಕತ್ತಲ ರಾತ್ರಿ ಅಂತಂದೇಳಿ 6 ದೇವರುಗಳನ್ನ ಇವತ್ತು ಬೆಳಗಿನ ಜಾವ ಏನಾಗುತ್ತೆ ಸವಾರಿ ಎದ್ದೇಳುತ್ತೆ. ಇದು ನಮ್ಮೂರಿನ ಸಂಪ್ರದಾಯ. ಮತ್ತು ನಾಳೆ ದಿನ ದೇವ್ರ ಒಳಗೆ ಹೋಗೋದಂತ ಹೇಳ್ತೀವಿ. ಅದು ಎಲ್ಲ ದೇವರುಗಳನ್ನು ಮೆರವಣಿಗೆ ಮುಖಾಂತರ ಏನು ನಮ್ಮೂರಿನ ಹಳ್ಳದಲ್ಲಿ ಜಪಾನ್ ಮಾಡ್ತೀವಿ. ಇದು ನಮ್ಮೂರಿನ ಸಂಪ್ರದಾಯ.